ಇನ್ನು ಎಚ್ ಡಿ ರೇವಣ್ಣ ಅವರು ಟೆಂಪಲ್ ರನ್ ಮಾತ್ರ ನಿಲ್ಲಿಸಿಲ್ಲ. ಆಚೆ ಬಂದಾಗಿನಿಂದಲೂ ಕೂಡ ಅವರು ಟೆಂಪಲ್ ರನ್ ಅಲ್ಲೇ ಇದ್ದಾರೆ. ಸೊ ಮಗ ಒಂದ್ ಕಡೆಗೆ ಭೂಗತವಾಗಿದ್ದಾರೆ, ಬಟ್ ಈ ಕಡೆಗೆ ಅಪ್ಪ ಮಾತ್ರ ಟೆಂಪಲ್ ರನ್ ಅನ್ನ ಮಾಡ್ತಾನೆ ಇದ್ದಾರೆ. ಮುಂದುವರೆದಿದೆ ಮಾಜಿ ಸಚಿವ ರೇವಣ್ಣ ಅವರ ಟೆಂಪಲ್ ರನ್. ಮೊನ್ನೆ ಅವರು ಬೇಲ್ನಿಂದ ಆಚೆ ಬಂದ್ರು, ಮೊನ್ನೆ ಕೂಡ ದೇವಸ್ಥಾನಗಳಿಗೆ ಹೋದ್ರು, ನಿನ್ನೆ ಕೂಡ ಹೋದ್ರು, ಇವತ್ತು ಕೂಡ ದೇವಸ್ಥಾನಗಳಿಗೆ ಬೆಳಗ್ಗೆಯಿಂದಲೂ ಹೋಗ್ತಾ ಇದ್ದಾರೆ. ಸೊ ಜಯನಗರದ ವಿನಾಯಕ ಸ್ವಾಮಿ ದೇವಾಲಯಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ, ಗವಿಗಂಗಾಧರೇಶ್ವರ ದೇವಾಲಯಕ್ಕೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ವಿನಾಯಕ ಸ್ವಾಮಿ ಅಭಿಷೇಕದಲ್ಲಿ ರೇವಣ್ಣ ಅವರು ಭಾಗವಹಿಸಿದ್ದಾರೆ. ಸದ್ಯಕ್ಕೆ ಹೊಳೆನರಸೀಪುರಕ್ಕಂತೂ ರೇವಣ್ಣ ಅವರು ಹೋಗಲ್ಲ ಅನ್ನುವಂಥದ್ದು. ಮಗ ಒಂದ್ ಕಡೆಗೆ ಭೂಗತರಾದ್ರೆ ಅಪ್ಪ ಈ ಕಡೆಗೆ ದೇವರ ಮೊರೆ ಹೋಗಿ ದೇವಸ್ಥಾನಗಳಿಗೆಲ್ಲ ಹೋಗ್ತಾ ಇದ್ದಾರೆ. ಜಯನಗರದ ವಿನಾಯಕ ಸ್ವಾಮಿ ದೇವಾಲಯ ಅಲ್ಲಿ ಅಭಿಷೇಕದಲ್ಲೂ ಕೂಡ ಭಾಗವಹಿಸಿ ಕೂತ್ಕೊಂಡಿದ್ರು. ಬೆಳಗ್ಗೆಯಿಂದ ಇಲ್ಲಿಯವರೆಗೂ ದರ್ಶನವನ್ನ ಮಾಡಿದ್ದೇ ಆಯ್ತು. ಅವರು ವಿನಾಯಕನಿಗೆ ಪೂಜೆ ಸಲ್ಲಿಸಿದ್ರು, ಗವಿಗಂಗಾಧರೇಶ್ವರಕ್ಕೆ ಹೋದ್ರು, ಒಂದು ಕಡೆಗೆ ಜಯನಗರ, ಗವಿಪುರ, ಬಸವನಗುಡಿ, ಸೊ ಎರಡು ಕಡೆಗೆ ವಿನಾಯಕನ ದೇವಸ್ಥಾನ, ಇನ್ನೊಂದು ಕಡೆಗೆ ಶಂಕರ ಮಠಕ್ಕೆ ಹೋದರು. ಅಲ್ಲಿ ಶಂಕರ ಮಠದಲ್ಲೂ ಕೂಡ ಪೂಜೆಯನ್ನು ಸಲ್ಲಿಸಿ ಬಂದರು. ಗವಿಪುರಕ್ಕೆ ಹೋದರು, ಗವಿಗಂಗಾಧರೇಶ್ವರಿಗೆ ನಮಸ್ಕಾರವನ್ನು ಮಾಡಿ ಬಂದರು. ವಿನಾಯಕನಿಗೆ ಪೂಜೆಯನ್ನು ಜಯನಗರದಲ್ಲಿ ಮಾಡಿದರು. ಸೊ ಬೆಳಗ್ಗೆಯಿಂದಲೂ ಕೂಡ ಅವರು ದೇವರ ದರ್ಶನದಲ್ಲೇ ಬ್ಯುಸಿಯಾಗಿದ್ದಾರೆ. ಮೊನ್ನೆ ಜೈಲಿನಿಂದ ಬಂದ ನಂತರದಿಂದ ಹಿಡಿದು ಅವತ್ತೂ ಸಹ ದರ್ಶನವನ್ನು ಮಾಡ್ಕೊಂಡು ಬಂದರು. ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೂ ಕೂಡ ಹೋಗಿ ಚಾಮುಂಡೇಶ್ವರಿಯ ದರ್ಶನ ಮಾಡ್ಕೊಂಡು ಬಂದು ನಿನ್ನೆಯೂ ಕೂಡ ದೇವಸ್ಥಾನಗಳಿಗೇ ಮೊರೆ ಹೋಗ್ತಾ ಇದ್ದರು. ಇವತ್ತೂ ಕೂಡ ದೇವಸ್ಥಾನಗಳಿಗೆ ಮೊರೆ ಹೋಗ್ತಾ ಇದ್ದಾರೆ. ಸೊ ಹಲವು ದೇವರ ದರ್ಶನವನ್ನು ಮಾಡಿಕೊಂಡು ಈಗ ಕಷ್ಟಗಳನ್ನು ನಿವಾರಿಸುವಂಥ ಕೇಳಿಕೊಳ್ಳುವಂತಹ ಪರಿಸ್ಥಿತಿಯಲ್ಲಿ ರೇವಣ್ಣ ಅವರು ಇದ್ದಾರೆ ಈಗ ಸದ್ಯಕ್ಕೆ. ಕಾರಣ ಅವರು ಹೇಳೋದೊಂದೇ, ನನಗೆ ಕಾನೂನಿನ ಮೇಲೆ ನಂಬಿಕೆ ಇದೆ, ದೇವರ ಮೇಲೆ ನಂಬಿಕೆ ಇದೆ ಅನ್ನುವಂಥ ಮಾತನ್ನು ಮಾತ್ರ ಅವರು ಜೈಲಿನಿಂದ ಆಚೆ ಬಂದಾಗಿನಿಂದ ಅದೊಂದೇ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ.